ಸ್ಲೋ ಮಾರ್ನಿಂಗ್ ಅನ್ನೋದು ಈಗ ಒಂದು ಲಕ್ಸುರಿ ಆಗೋಗ್ಬಿಟ್ಟಿದೆ. ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಗಡಿಬಿಡಿ ಎಲ್ಲ ಕೆಲಸ ಮುಗಿಸೋದು, ಸ್ಕೂಲಿಗೆ ಹೋಗೋದು, ಆಫೀಸ್ಗೆ ಹೋಗೋದು, ಮನೆ ಕೆಲಸ ಮುಗಿಸೋದು. ಇದ್ರ ಮಧ್ಯದಲ್ಲಿ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಒಂಥರ ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ಸೊ ಪೀಸ್ಫುಲ್ ಮಾರ್ನಿಂಗ್ಸ್, ಸ್ಲೋ ಮಾರ್ನಿಂಗ್ಸ್ನ ನಾನು ಯಾವಾಗಲೂ ನನ್ನ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಅದೇ ರೀತಿಯಾದ ಒಂದು ಪೀಸ್ಫುಲ್ ಮಾರ್ನಿಂಗ್ ರೂಟೀನ್ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ಬೆಳಗ್ಗೆ 6 ಗಂಟೆಯಿಂದ 9-10 ಗಂಟೆವರೆಗೂ ನಮ್ಮ ಬ್ಯುಸಿ ಮಾರ್ನಿಂಗ್ ರೂಟೀನ್ನ ಹೇಗೆ ನಾವು ಮೀನಿಂಗ್ಫುಲ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಎದ್ದ ತಕ್ಷಣ ಬ್ಲ್ಯಾಂಕೆಟ್ ಮಡಚಿರೋದನ್ನು ನಾವು ಪ್ರತಿಯೊಂದು ದಿನವೂ ತಪ್ಪಿಸದೆ ಮಾಡಿದ್ರೆ ನಮ್ಮ ರೂಟೀನ್ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ನಾವು ಡಿಸಿಪ್ಲಿನ್ಡ್ ಲೈಫ್ನ ಲೀಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿಂದನೂ ಇದನ್ನು ಮಕ್ಳಿಗೂ ನಾವು ಹೇಳ್ಕೊಡ್ತಾ ಇರ್ತೀವಿ. ಫಸ್ಟ್ ನೀನು ಕಲಿಬೇಕಾಗಿರೋ ಕೆಲಸ ಅದೇನೆ ಅಂತ. ಸೊ ಅದನ್ನು ಮಾಡಿದ್ದಾದಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಚರಿತ್ ಮತ್ತು ಕಾರ್ತಿಕ್ ಇನ್ನೂ ಮಲಗಿದ್ದಾರೆ. ಅಷ್ಟರಲ್ಲಿ ನಾನು ನನ್ನದೇ ಆದ ಟೈಮ್ ಇರುತ್ತೆ ನನಗೋಸ್ಕರ ಅಂತ. ಆ ಟೈಮಲ್ಲಿ ನಾನು ಸ್ವಲ್ಪ ಪೀಸ್ಫುಲ್ಲಾಗಿ ನನಗೆ ಏನು ಇಷ್ಟನೋ ಅದನ್ನು, ನನ್ನ ಹೆಲ್ತಿಗೆ ಏನು ಒಳ್ಳೆಯದೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಆರಾಮಾಗಿ ಕೂತ್ಕೊಂಡು ಯಾವುದೂ ಟೆನ್ಷನ್ ಇಲ್ದಲೆ ಬಾಲ್ಕನಿಯಲ್ಲಿ ಕೂತು ಕಾಫಿ ಕುಡಿಯೋದು ಅಂದರೆ ನನಗೆ ತುಂಬ ಇಷ್ಟ. ಬಟ್ ಬ್ಯುಸಿ ಶೆಡ್ಯೂಲ್ ಇದ್ದಾಗ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ನಾವು ಸ್ವಲ್ಪ ಜಲ್ದಿ ಬೇಗ ಎದ್ದಾಗ ನಮಗೆ ಅಂತ ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡಾಗ ಆವಾಗ ನಮಗೆ ಸ್ಕಿನ್ ಕೇರಿಗೆ ಟೈಮ್ ಕೊಡ್ಬೋದು, ಈ ರೀತಿ ಯೋಗಾಗೆ ಟೈಮ್ ಕೊಡ್ಬೋದು, ಪೀಸ್ಫುಲ್ಲಾಗಿ ಕೂತ್ಕೊಂಡು ಕಾಫಿ ಕುಡಿಬೋದು. ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ದು ಏನೇನು ಇವತ್ತು ಟು ಡೂ ಲಿಸ್ಟ್ ಇದೆ, ನಾನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲನೂ ನಾವು ಮನಸಲ್ಲೇ ಥಿಂಕ್ ಮಾಡಿಕೊಂಡು ನಮ್ಮ ಡೇಗೆ ನಾವು ಪ್ರಿಪೇರ್ ಆಗ್ಬೋದು. ಹಾಗೆ ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಏನೇನು ಪ್ರಿಪೇರ್ ಮಾಡಬೇಕು ಅದನ್ನ ಐಟಮ್ಸ್ನೆಲ್ಲ ಫ್ರಿಡ್ಜಿಂದ ಹೊರಗೆ ತೆಗ್ದಿಡ್ತಾ ಇದ್ದೀನಿ. ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ನಾನು ಅದನ್ನೇ ಮಾಡೋದು. ಸೊ ನೈಟೇ ನಾನು ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅದಕ್ಕೆ ಏನಾದರೂ ಚಾಪಿಂಗ್ ಇದ್ದರೆ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ತುಂಬ ಸಿಂಪಲ್ ಐಟಮ್ ಇದ್ದರೆ ಬೆಳಗ್ಗೆ ಎದ್ದೇ ಚಾಪಿಂಗ್ ಮಾಡ್ಕೋತೀನಿ. ಡಿಪೆಂಡಿಂಗ್ ಆನ್ ದ ಡಿಶ್ ಐ ಆಮ್ ಪ್ರಿಪೇರಿಂಗ್ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಇನ್ನೂ ಬೆಳಗ್ಗೆ ಎದ್ದಾಗ ನಿದ್ದೆ ಬರ್ತಿರೋ ಥರ ಮೂಡಿದ್ರೆ ಎಲ್ಲ ಈ ರೀತಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಸ್ಮೆಲ್ ಬಂದುಬಿಟ್ರೆ ನಿದ್ದೆ ಎಲ್ಲ ಹೋಗ್ಬಿಟ್ಟು ಫ್ರೆಶ್ ಆಗಿಬಿಡ್ತೀನಿ. ಸೊ ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋದಕ್ಕೆ ನಾನು ಫಿಲ್ಟರ್ ಹಾಕ್ತಾಯಿದ್ದೀನಿ. ನಾವು ಕೋತಾಸ್ ಮತ್ತು ಬೇಯರ್ಸ್ ಮತ್ತು ಟಾಟಾ ಗ್ರ್ಯಾಂಡ್ ಅವ್ರದ್ದು ಕಾಫಿ ಪುಡಿನ ಸ್ವಲ್ಪ ಶಫಲ್ ಮಾಡ್ತಾಯಿರ್ತೀವಿ. ಹಾಗೆ ಶಿವಮೊಗ್ಗಕ್ಕೆ ಹೋದಾಗ ನಾವು ಅಲ್ಲಿ ಲೋಕಲ್ ಕಾಫಿ ಪುಡಿ ಮಂಜುಷಾ ಅಂತ ಏನು ಸಿಗುತ್ತೆ ಅದನ್ನು ತರ್ತಾ ಇರ್ತೀವಿ. ಇದು 4 ನಮ್ಮ ಫೇವ್ರೆಟ್ ಫಿಲ್ಟರ್ ಕಾಫಿ ಪೌಡರ್ ಬ್ರ್ಯಾಂಡ್ಸು. ಎಲ್ಲನೂ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಕಾಫಿ ಆಗುತ್ತೆ. ಇದರಲ್ಲಿ 80:20 ಅಂದರೆ 80% ಕಾಫಿ 20% ಚಿಕೋರಿ ಕಾಂಬಿನೇಷನ್ನು ನಮಗೆ ಬೆಸ್ಟಾಗಿ ವರ್ಕ್ ಆಗುತ್ತೆ. ಕೆಲವು ಬ್ರ್ಯಾಂಡ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ, ಚೆನ್ನಾಗಿರೋಂಥ ಬ್ರ್ಯಾಂಡ್ಸು. ಕಾಫಿ ಫಿಲ್ಟರ್ ಹಾಕಿದ್ದಾದಮೇಲೆ ನಾನು ಕಾರ್ತಿಕ್ಕಿಗೆ ಬಾರ್ಲಿ ಅಕ್ಕಿದು ಗಂಜಿ ಪ್ರಿಪೇರ್ ಮಾಡ್ತಿದ್ದೀನಿ. ಈ ಗಂಜಿ ಪ್ರಿಪೇರ್ ಮಾಡೋಕ್ಕೆ ಅಕ್ಕಿನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕುದಿಸಿ ಗಂಜಿ ಮಾಡ್ಬೋದು. ಅದಕ್ಕಿಂತ ಸಿಂಪಲ್ ವೇ ನನಗೆ ನನ್ನ ನೇಬರ್ ಹೇಳ್ಕೊಟ್ರು. ಎವ್ರಿ ಡೇ ಅದೊಂಥರ ದೊಡ್ಡ ಪ್ರೊಸೀಜರ್ ಆಗೋಗುತ್ತೆ. ಅದ್ರ ಬದಲು ನೀವು ಅಕ್ಕಿ ತೊಳೆದು ಒಣಗಿಸಿ ಅದನ್ನು ಹುರಿದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಅದನ್ನೊಂದು 2 ಚಮಚ ಹಾಕಿ ನೀವು ಗಂಜಿ ಮಾಡಿಬಿಟ್ರೆ ತುಂಬ ಈಸಿ ಆಗುತ್ತೆ ಪ್ರೊಸೀಜರ್ ಅಂತ. ಸೊ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಬಾರ್ಲಿ ಅಕ್ಕಿ ಗಂಜಿ ಮಾಡ್ತಿರೋದು ನಾನು ಕಾರ್ತಿಕ್ಕಿಗೆ. ಅವರು ಕಾಫಿ ಕುಡಿಯೋದಿಲ್ಲ ಬೆಳಗ್ಗೆ ಹೊತ್ತು. ನಾನು ಇದೇನು ಹಾಕ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಇದು ಜೋನಿ ಬೆಲ್ಲ. ಅತ್ತೆ ಬಂದಾಗ ನನಗೆ ಅಥೆಂಟಿಕ್ ಜೋನಿ ಬೆಲ್ಲ ಸಿಕ್ಕಿದೆ, ನಿಮ್ಗೆ ಇಷ್ಟನಾ ಅಂತ ಹೇಳಿದ್ರು. ನನಗೂ ಚರಿತ್ಗೂ ಬೆಲ್ಲ ಅಂದರೆ ತುಂಬ ಇಷ್ಟ. ನಾವು ಕಾಫಿಗೆ ಟೀಗೆ ಎಲ್ಲ ಸಕ್ಕರೆ ಯೂಸ್ ಮಾಡೋದಿಲ್ಲ, ಬೆಲ್ಲದ ಪೌಡರ್ ಅಥವಾ ಈ ರೀತಿ ಜೋನಿ ಬೆಲ್ಲನ ಯೂಸ್ ಮಾಡ್ತೀವಿ. ಸೊ ಅದನ್ನು ಹಾಕ್ಕೊಂಡು ನಾನು ಬಿಸಿ ಬಿಸಿ ಫಿಲ್ಟರ್ ಕಾಫಿ ರೆಡಿ ಮಾಡಿಕೊಂಡೆ. ಗಂಜಿ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು. ಇದು ತುಂಬ ಬಿಸಿ ಬಿಸಿ ಗಂಜಿ ಕುಡಿಯೋಕ್ಕಾಗಲ್ಲ. ಸೊ ಬೆಳಗ್ಗೆನೇ ಮಾಡಿ ನಾನು ಮುಚ್ಚಿಟ್ಬಿಟ್ಟಿರ್ತೀನಿ. ಕಾರ್ತಿಕ್ ಎದ್ದು ಫ್ರೆಶ್ ಅಪ್ ಆಗಿ ಬರೋ ಟೈಮ್ಗೆ ಅದು ರೂಮ್ ಟೆಂಪ್ರೇಚರಿಗೆ ಬಂದಿರುತ್ತೆ. ಒಂಚೂರು ಬಿಸಿ ಬಿಸಿ ಇರುತ್ತೆ, ಬಟ್ ಕುಡಿಬೋದು. ಅವರಿಗೆ ಎಷ್ಟು ಕರೆಕ್ಟಾಗಿ ಬೇಕೋ ಆ ಟೆಂಪ್ರೇಚರಿಗೆ ಬಂದಿರುತ್ತೆ. ಈಗ ನಾನು ಆರಾಮಾಗಿ ಬಾಲ್ಕನಿಯಲ್ಲಿ ಕೂತ್ಕೊಂಡು ಜನ ಓಡಾಡ್ತಿರೋದನ್ನು, ಪಕ್ಷಿಗಳ ಸೌಂಡನ್ನ ಎಲ್ಲ ಕೇಳ್ಕೊಂಡು ಆರಾಮಾಗಿ ಕಾಫಿ ಕುಡಿತೀನಿ. ಈ ಟೈಮ್ ನನಗೆ ತುಂಬ ಇಷ್ಟ. ಯಾಕಂದರೆ ಚರಿತ್ ಎದ್ದಿರೋದಿಲ್ಲ, ಕಾರ್ತಿಕ್ ಎದ್ದಿರೋದಿಲ್ಲ, ಏನು ಗಲಾಟೆ ಗದ್ದಲ ಇರೋದಿಲ್ಲ ಮನೆಯಲ್ಲಿ. ಸ್ವಲ್ಪ ಸ್ಟ್ರೆಚಿಂಗ್ ಮತ್ತು ಎಕ್ಸಸೈಸಸ್ನ ಮಾಡ್ತೀನಿ, ಸ್ವಲ್ಪ ಹೊತ್ತು ಅಷ್ಟೇ. ಮಾಡಬೇಕಾದ್ರೆ ನಾನು ಕೂಕು FM ಕೇಳ್ತಾ ಮಾಡ್ತೀನಿ. ನೆಂಟ ದೊಣ್ಣೆ ಬರೆದವರು ನೀಲಾಂಬರಿ. ಕೂಕು FM ಒಂದು ಪ್ರೀಮಿಯರ್ ಆಡಿಯೋ ಪ್ಲ್ಯಾಟ್ಫಾರ್ಮ್. ಇದರಲ್ಲೇ ನಾವು ಯಾವಾಗಲೂ ಸ್ಟೋರಿ ಬುಕ್ಸ್ ಕೇಳೋದು. ಯಾವಾಗಲೂ ವೆಬ್ ಸೀರೀಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ ನಮ್ಮ ಥರ ಆಡಿಯೋ ಸೀರೀಸ್ಗೆ ಸ್ವಿಚ್ ಆಗಿ. ಇವ್ರ ಹತ್ರ ಇರೋಷ್ಟು ಕಂಟೆಂಟ್ ಲೈಬ್ರರಿ ಯಾರ ಹತ್ರನೂ ಇಲ್ಲ, ಅಷ್ಟೊಂದು ಕಲೆಕ್ಷನ್ ಇದೆ. ಎಸ್ಪೆಷಲಿ ಫಿಕ್ಷನಲ್ ಬುಕ್ಸ್ ಅಂತೂ ತುಂಬಾ ಇದೆ ಕನ್ನಡದಲ್ಲಿ. ಅದರಲ್ಲೂ ಈ ಆ್ಯಪಲ್ಲಿ ಸಿಗೋವಂಥ ಹೈ ಕ್ವಾಲಿಟಿ ಕಾಂಟೆಂಟ್ನ ನೀವು ಎಂಜಾಯ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಆ್ಯಪ್ನ ಇನ್ಸ್ಟಾಲ್ ಮಾಡಿ 7 ಡೇ ಫ್ರೀ ಟ್ರಯಲ್ನ ಎಂಜಾಯ್ ಮಾಡಿ. ಬಹಳ ವರ್ಷಗಳ ಹಿಂದೆ
ನಡೆದ ಆ ಪ್ರಕರಣ ನೆನಪಿಗೆ ಬಂದಾಗ ಎಡವಟ್ಟನ ಮುಖದಲ್ಲಿ ಈಗಲೂ ಪೆಚ್ಚುನಗೆ ಸುಳಿಯುತ್ತದೆ. ಅದನ್ನು ನೆನೆದು ಕೆಲವೊಮ್ಮೆ ಆತ ತನ್ನಷ್ಟಕ್ಕೆ ಜೋರಾಗಿ ನಗುವುದೂ ಉಂಟು. ಅದನ್ನು ಕೇಳಿದರೆ ನೀವೂ ನಗಬಹುದು. ಇಷ್ಟು ಒಳ್ಳೆ ವೆದರಲ್ಲಿ ಕುಕು FM ಅಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಆಡಿಯೋ ಬುಕ್ ಕೇಳ್ತಾ ಎಕ್ಸಸೈಸ್ ಮಾಡೋದು, ಸ್ಟ್ರೆಚಿಂಗ್ ಮಾಡೋದು, ಪೀಸ್ಫುಲ್ ಮಾರ್ನಿಂಗ್ನ ಕಳೆಯೋದಿದೆಯಲ್ಲ, ಇದು ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದ ಡೇ ಅಂತಲೇ ಹೇಳ್ಬೋದು. ಎಕ್ಸಸೈಸ್ ಆದ ತಕ್ಷಣ ಮತ್ತೆ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿದಾಗಲೂ ಕೂಡ ನಾನು ಅದೇ ಆಡಿಯೋ ಬುಕ್ನ ಕಂಟಿನ್ಯೂ ಮಾಡ್ತೀನಿ. ಒಂದು ಸಲ ಆತ ದೂರದ ಸಂಬಂಧಿ ಅಕ್ಕನ ಮನೆಗೆ ಹೋದ. ಬೆಳಿಗ್ಗೆ ಮನೆಯಿಂದ ಹೊರಟು ಅಕ್ಕನ ಊರು ತಲುಪಿದಾಗ ಮಧ್ಯಾಹ್ನವಾಗಿತ್ತು. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಿಂದಿನ ದಿನ ಹೇಗೆ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಕೋತೀನಿ ಅಂತ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದಾಗ ಕ್ಯಾಬೇಜ್ನ ಇಷ್ಟು ಸಣ್ಣದಾಗಿ ತುರಿದಿಟ್ಟಿದ್ದೀರಲ್ಲ, ಅದನ್ನು ಹೇಗೆ ವಾಶ್ ಮಾಡ್ತೀರಾ, ಕುಕ್ ಮಾಡೋಕ್ಕೂ ಮುಂಚೆ ಅದನ್ನು ಹೇಗೆ ಕ್ಲೀನ್ ಮಾಡಿಕೊಂಡು ಕುಕ್ ಮಾಡೋದು, ಆ ರುಟೀನ್ನ ಕೂಡ ಶೇರ್ ಮಾಡಿ ಅಂತ ತುಂಬ ಜನ ಹೇಳಿದ್ರಿ. ಈ ರುಟೀನ ತುಂಬ ದಿನದಿಂದ ಶೇರ್ ಮಾಡಬೇಕು ಅಂತ ಇದ್ದೆ, ಬಟ್ ಚರಿತ್ರೆಗೆ ಸ್ವಲ್ಪ ಹುಷಾರಿರಲಿಲ್ಲ. ಈ ಮಳೆಗಾಲದಲ್ಲಿ ಪದೇ ಪದೇ ಹುಷಾರಿಲ್ದಂಗೆ ಆಗ್ತಿರುತ್ತೆ. ಕೆಮ್ಮು, ಕಫ, ನೆಗಡಿ ಕಾಮನ್ನಾಗಿ ಬರ್ತಾ ಇರುತ್ತೆ. ಸೊ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಒಂಥರ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ, ಏನು ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಹಾಗೆಯೇ ಅವನದೇ ಚಿಂತೆಯಲ್ಲಿ ಎದ್ಬಿಡ್ತೀನಿ ನಾನಂತೂ. ಅವನಿಗೆ ಸ್ವಲ್ಪ ಆರಾಮಾದ್ಮೇಲೆ ನಾನು ನಿಮಗೆ ಈ ರುಟೀನ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಲ್ಲೇ ಇದನ್ನೇ ನೀವು ನೋಡ್ತಿರ್ಬೋದು ಈ ವಿಡಿಯೋದಲ್ಲೂ ಕೂಡ. ನನ್ನ ದಿನ ಕರೆಕ್ಟಾಗಿ ಶುರು ಆದರೆ ನನ್ನ ಇಡೀ ದಿನವೂ ಚೆನ್ನಾಗೇ ಇರುತ್ತೆ. ಹಾಗೆಯೇ ಒಂಚೂರು ಗಡಿಬಿಡಿ ಇರೋದಿಲ್ಲ. ಅವನ ಜೊತೆ ಕೂಡ ನಾನು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ. ಇಲ್ಲಾಂದರೆ ಎದ್ದ ತಕ್ಷಣ ತಿನ್ನು, ರೆಡಿಯಾಗು, ಸ್ಕೂಲಿಗೆ ಓಡೋಗು, ಆಫೀಸಿಗೆ ಓಡೋಗು ಅಂತ ಆಗ್ಬಿಡುತ್ತೆ. ಆರಾಮಾಗಿ ಕೂತು ಮಾತಾಡೋಕ್ಕೂ ಆಗೋದಿಲ್ಲ. ಅವನಿಗೆ ಬೆಳಗ್ಗೆ ನಿದ್ದೆ ಬರ್ತಿದ್ರು ಕೂಡ ಕಣ್ಬಿಟ್ಟು ನೋಡಿದಾಗ ನಾನು ಪಕ್ಕದಲ್ಲಿಲ್ಲ ಅಂದರೆ ನನ್ನ ಹತ್ರ ಓಡಿ ಬರ್ತಾನೆ. ಮತ್ತು ಇನ್ನೊಂದು ರೌಂಡು ನಾನು ಕಣ್ಣಿಗೆ ಕಾಣಿಸೋ ಥರ ಒಂದು ಬೆಡ್ ಇದೆ, ಅಲ್ಲಿ ಮಲಗಿಸ್ತೀನಿ. ಅಲ್ಲೊಂದು ಸ್ವಲ್ಪ ಹೊತ್ತು ಮಲ್ಕೊತಾನೆ. ಆಮೇಲೆ ಎದ್ಮೇಲೆ ಅವ್ನ ರುಟೀನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾನು ಅವನ ಮೇಲೂ ಒಂದು ಕಣ್ಣಿಟ್ಕೊಂಡು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅಗಾರೋ ಅವರ ಕಾಸ್ಟ್ ಐರನ್ ಕಡಾಯಿ ಯೂಸ್ ಮಾಡಿಕೊಂಡು ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಲ್ಲ ಡಿಶಸ್ಸು ತುಂಬ ಡಿಲಿಷಿಯಸ್ ಆಗುತ್ತೆ. ಯಾಕೆಂದರೆ ಕಾಸ್ಟ್ ಐರನ್ ಅಂದರೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ. ನಮ್ಮ ಹಳೆಯ ಕಾಲದಲ್ಲೆಲ್ಲ ಅಜ್ಜಿದಿರೆಲ್ಲ ಯೂಸ್ ಮಾಡ್ತಿದ್ದಿದ್ದು ಪಾತ್ರೆ ಥರ ಟೇಸ್ಟ್ ಬರುತ್ತೆ ಇದರಲ್ಲಿ. ಇದು ತುಂಬ ಕಾದಾಗ ಮುಟ್ಟಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಯಾಗಿ ಹೋಗಿರುತ್ತೆ. ಯಾಕಂದರೆ ಕಾಸ್ಟ್ ಐರನ್ ತುಂಬ ಹೀಟ್ನ ರಿಟೈನ್ ಮಾಡುತ್ತೆ. ಇದನ್ನು ಹ್ಯಾಂಡಲ್ ಮಾಡೋದು ಈಸಿ ಆಗಲಿ ಅಂತ ಈ ರೀತಿ ವೆಲ್ಕ್ರೋ ಇರೋವಂಥ 2 ಬಟ್ಟೆ ಹ್ಯಾಂಡಲ್ಸ್ನ ಕೂಡ ಕೊಟ್ಟಿದ್ದಾರೆ, ಗ್ರಿಪ್ಸ್ ಕೊಟ್ಟಿದ್ದಾರೆ. ತುಂಬ ಕನ್ವೀನಿಯೆಂಟು ಯೂಸ್ ಮಾಡೋದಕ್ಕೆ. ಇದನ್ನು ಪ್ರೀ ಸೀಸನ್ ಮಾಡಿರೋದ್ರಿಂದ ನಾವು ಮತ್ತೆ ಸೀಸನ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಒಂದು ಸಲ ವಾಶ್ ಮಾಡಿ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆಮೇಲಿಂದ ಪ್ರತಿ ಸಲ ವಾಶ್ ಮಾಡಿದ್ಮೇಲೆ ನಾವು ಸೀಸನ್ ಮಾಡಿ ಇಡಬೇಕಾಗುತ್ತೆ, ಆಯಿಲ್ನ ಅಪ್ಲೈ ಮಾಡಿ ಇಡಬೇಕಾಗತ್ತೆ. ಆವಾಗ ರಸ್ಟ್ ಆಗೋದಿಲ್ಲ, ತುಂಬ ವರ್ಷ ಬಾಳಿಕೆ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಕಾರ್ತಿಕ್ ಕೂಡ ಎದ್ದು ಫ್ರೆಶ್ ಆಗಿ ಬಂದರು. ಗಂಜಿ ಹಾಕ್ಕೊಡು ಅಂತ ಅಂದರು. ಸೊ ಗಂಜಿ ಹಾಕ್ಕೊಡ್ತಾಯಿದ್ದೀನಿ. ಇದಕ್ಕೆ ನಾನು ಜಸ್ಟ್ ಒಂದು ಪಿಂಚ್ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ. ಮತ್ತು ಬಾರ್ಲಿ ಅಕ್ಕಿ ಪೌಡರು, ನೀರು ಹಾಕಿ ಮಾಡಿರೋ ಅಂಥದ್ದು. ಇದು ಕಿಡ್ನಿ ಸ್ಟೋನ್ಸ್ ಇರೋರಿಗೆ ಅಥವಾ ಡಿಹೈಡ್ರೇಷನ್ ಆಗಿರೋರಿಗೆ ಎಲ್ಲ ತುಂಬ ಒಳ್ಳೆಯದು. ಫೈಬರ್ ರಿಚ್ ಇರುತ್ತೆ. ಮಳೆ ಬರ್ತಾ ಇದೆಯಲ್ಲ, ಎಷ್ಟೋ ಜನದ ಮನೇಲಿ ಬಾಲ್ಕನಿ ಇದ್ದರೂ ಕೂಡ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಅವ್ರ ಹತ್ರ ಟೈಮ್ ಇರಲ್ಲ, ಅಷ್ಟು ಬ್ಯುಸಿ ಶೆಡ್ಯೂಲ್ ಮಾಡ್ಕೊಬಿಟ್ಟಿರ್ತಾರೆ. ಬಟ್ ವಿ ಲವ್ ಅವರ್ ಬಾಲ್ಕನಿ. ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ನಾನು ಚಾಪ್ ಮಾಡಿಟ್ಟಿದ್ದಂಥ ಕ್ಯಾಬೇಜ್ನ ನಾನು ಹೇಗೆ ವಾಶ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ನಾನು ನೀರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಕ್ಯಾಬೇಜ್ನೆಲ್ಲ ಹಾಕಿ ಒಂದು 5ರಿಂದ 10 ನಿಮಿಷ ಅದರಲ್ಲೇ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಅದಾದಮೇಲೆ ನಾನು ಕೈಯಿಂದ ಚೆನ್ನಾಗಿ ವಾಶ್ ಮಾಡಿ ಇನ್ನೊಂದು ನೀರಲ್ಲಿ ಇನ್ನೊಂದು ಸಲ ವಾಶ್ ಮಾಡಿ ಅದಾದಮೇಲೆ ನಾನು ಪಲ್ಯಕ್ಕೆ ಬಳಸೋದು. ಕ್ಯಾಬೇಜಲ್ಲಿ ತುಂಬ ಪೆಸ್ಟಿಸೈಡ್ಸ್ನ ಯೂಸ್ ಮಾಡಿರ್ತಾರೆ ಹುಳ ಆಗಬಾರ್ದು ಅಂತ. ಅದರಿಂದ ಈ ರೀತಿ ವಾಷಿಂಗ್ ಪ್ರೊಸೀಜರ್ ತುಂಬ ಹೆಲ್ಪ್ ಆಗುತ್ತೆ. ಬೇರೆ ವೆಜಿಟೇಬಲ್ಸ್ನ ನಾನು ಚಾಪ್ ಮಾಡಿದ್ದಾದಮೇಲೆ ವಾಶ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನ್ಯೂಟ್ರಿಯೆಂಟ್ಸ್ ಏನಾದರೂ ಲಾಸ್ ಆಗಿಬಿಡುತ್ತೆ ಅಂತ. ಈವನ್ ಗ್ರೀನ್ ವೆಜಿಟೇಬಲ್ಸ್, ಗ್ರೀನ್ ಲೀವ್ಸ್ ಕೂಡ ಅಷ್ಟೇ. ಬಟ್ ಕ್ಯಾಬೇಜ್ ನಾನು ತುಂಬ ಕೇರ್ಫುಲ್ಲಾಗಿ 2-3 ಸಲ ವಾಶ್ ಮಾಡ್ತೀನಿ. ನ್ಯೂಟ್ರಿಯೆಂಟ್ಸ್ ಹೋದ್ರೂ ಪರವಾಗಿಲ್ಲ, ಪೆಸ್ಟಿಸೈಡ್ಸ್ ಬಾಡಿ ಒಳಗೆ ಹೋಗದಿದ್ರೆ ಸಾಕು ಅಂತ. ಸೊ ಕ್ಯಾಬೇಜ್ ಆದಮೇಲೆ ನಾನು ಅರ್ಶಿನದ ಪುಡಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೀನಿ ಸ್ಟೀಮಲ್ಲೇ ಕುಕ್ ಆಗಲಿ ಅಂತ. ಈಗ ನಾನು ಇದಕ್ಕೆ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ತಿಂಡಿಗೆ ನಾವು ಇವತ್ತು ಕ್ಯಾಬೇಜ್ ಪಲ್ಯ ಜೊತೆ ಜೋಳದ ರೊಟ್ಟಿ ತಿಂತಿದ್ದೀವಿ. ಮಧ್ಯಾಹ್ನ ಬಾಕ್ಸಿಗೆ ಕ್ಯಾಬೇಜ್ ಪಲ್ಯಕ್ಕೆ ಜೋಳದ ರೊಟ್ಟಿಗಿಂತ ಚಪಾತಿ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಮಧ್ಯಾಹ್ನದವರೆಗೂ ಸಾಫ್ಟಾಗಿರುತ್ತೆ ಅಂಥೇಳಿ ನಾನು ಮಧ್ಯಾಹ್ನದ ಬಾಕ್ಸಿಗೆ ಚಪಾತಿನೂ ಕೂಡ ಮಾಡ್ತಾಯಿದ್ದೀನಿ. 2 ಕಪ್ ನೀರಿಗೆ ನಾನು 3 ಕಪ್ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ 1 ಕಪ್ ಡ್ರೈ ಹಿಟ್ಟು ಕೂಡ ಅಡಿಷ್ನಲ್ ಆಗಿ ಇಟ್ಕೊಂಡಿದ್ದೀನಿ. ಇದು ನಾನು ಯೂಸ್ ಮಾಡೋವಂಥ ಪ್ರಪೋರ್ಷನ್ನು. ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಮೆತ್ತಗಾಗೋದಿಲ್ಲ, ಗರಿಗರಿಯಾಗೂ ಬರುತ್ತೆ.
ಈಗ ನಾನು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಡ್ರೈ ಹಿಟ್ಟೇನು ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ನಾನು ಇದ್ರ ಮೇಲೆ ವುಡನ್ ನಂದು ರೊಟ್ಟಿ ಮೇಕರ್ ಏನಿದೆ ಇದ್ರ ಮೇಲೆ ಇದರಲ್ಲಿ ಹಾಕಿ ನಾನು ಸ್ವಲ್ಪ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೂಲ್ ಆಗಲಿ ಅಂತ. ಕೂಲ್ ಆದಮೇಲೆ ನಾನು ತಣ್ಣೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ನಾನು ನಾದ್ಕೋತೀನಿ. ಅದಕ್ಕೂ ಮುಂಚೆ ಮಧ್ಯದಲ್ಲಿ ನಾನು ಕ್ಯಾಬೇಜ್ ಪಲ್ಯನೂ ಕೂಡ ನೋಡ್ತಾ ಇದ್ದೀನಿ. ಚೆನ್ನಾಗಿ ಕ್ಯಾಬೇಜ್ ಎಲ್ಲ ಕುಕ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದ ನಾನು ಸಾಂಬಾರು ಪುಡಿ ಧನಿಯಾ ಪುಡಿ ಯೂಸ್ ಮಾಡಲ್ಲ. ಈ ರೀತಿ ಪಲ್ಯ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಲ್ಯ ನಾವು ಜಾಸ್ತಿನೂ ಕೂಡ ತಿನ್ಬೋದು, ಗ್ಯಾಸ್ಟ್ರಿಕ್ ಆಗಲ್ಲ. ಯಾವುದ್ಯಾವುದೋ ಮಸಾಲ ಹಾಕಿ ನಾವು ಪಲ್ಯ ಕಡಿಮೆ ಚಪಾತಿ ಜಾಸ್ತಿ ತಿನ್ನೋದಕ್ಕಿಂತ ಈ ರೀತಿ ಲೈಟ್ ಮಸಾಲೆ ಹಾಕಿ ಚಪಾತಿಗಳು ಕಡಿಮೆ ಪಲ್ಯ ಜಾಸ್ತಿ ತಿನ್ನೋದು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ಎಲ್ಲ ಪಲ್ಯನೂ ಬೀನ್ಸ್ ಪಲ್ಯ ಗೋರಿಕಾಯಿ ಪಲ್ಯ ಎಲ್ಲನೂ ಇದೇ ರೀತಿ ಮಾಡೋದು. ಮಸಾಲೆನ ನಾನು ಆದಷ್ಟು ಕಡಿಮೆ ಯೂಸ್ ಮಾಡ್ತೀನಿ. ವಾರಕ್ಕೆ 1 ಸಲ ಇಲ್ಲ 2 ಸಲ ಅಷ್ಟೇ ಮಸಾಲೆ ಹಾಕಿರೋ ಪಲ್ಯ ಮಾಡೋದು. ಫಿನಿಶ್ ಮಾಡಿದ್ರ ಬಿಟ್ಟು ಬುಳು ಮಾಡ್ಕೊಂಡು ಬರ್ತೀರಾ? ಕಾರ್ತಿಕ್ದು ಕೂಡ ಗಂಜಿ ಕುಡ್ದಿದ್ದಾಯಿತು. ಇನ್ನು ಚರಿತ್ಗೆ ಅವರೇ ಸ್ನಾನ ಮಾಡಿಸ್ಬಿಡ್ತಾರೆ. ಚರಿತ್ಗೆ ಸ್ನಾನ ಮಾಡಿಸಿ ಕಾರ್ತಿಕ್ ಕೂಡ ಸ್ನಾನ ಮಾಡಿ ಬರೋದ್ರೊಳಗೆ ನಾನು ರೊಟ್ಟಿಗಳನ್ನೆಲ್ಲ ಮಾಡಿ ಲಂಚ್ ಬಾಕ್ಸ್ಗೂ ಕೂಡ ಚಪಾತಿ ಮಾಡಿ ಲಂಚ್ ಬಾಕ್ಸ್ ರೆಡಿ ಮಾಡಿ ಇಟ್ಬಿಡ್ತೀನಿ. ಮೊದಲಿಗೆ ನಾನು ರೊಟ್ಟಿ ಎಲ್ಲ ನಾದ್ಕೊಂಡು ಸೈಡಲ್ಲಿ ಇಟ್ಟಿದ್ದಾದಮೇಲೆ ಚಪಾತಿ ಹಿಟ್ಟು ಆಲ್ರೆಡಿ ಕಲಸಿಟ್ಟಿರೋದಿತ್ತು ಫ್ರಿಡ್ಜಲ್ಲಿ. ಕೆಲವರು ಚಪಾತಿ ಹಿಟ್ಟು ನಮ್ಮದು ಬೇಗ ಕಪ್ಪಾಗಿಬಿಡುತ್ತೆ, ಫ್ರಿಡ್ಜಲ್ಲಿ 1 ನೈಟ್ ಇಟ್ಟರೂ ಕೂಡ ಕಪ್ಪಾಗಿಬಿಡುತ್ತೆ ಅಂತ ಹೇಳ್ತಿದ್ರಿ. ಏರ್ ಟೈಟ್ ಬಾಕ್ಸಲ್ಲಿ ಇಡೋದ್ರಿಂದ ಈ ರೀತಿ ಕಪ್ಪಾಗೋದಿಲ್ಲ. ಆಮೇಲೆ ನೀವು ಫ್ರಿಡ್ಜಿಂದ ಪದೇ ಹೊರಗೆ ತೆಗಿಯೋದು, ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಮತ್ತೆ ಅದನ್ನು ಯೂಸ್ ಮಾಡಿ ಮತ್ತೆ ಫ್ರಿಡ್ಜಲ್ಲಿ ಇಡೋದು, ಈ ರೀತಿ ಮಾಡ್ತಿದ್ರೆ ಸ್ವಲ್ಪ ಕಪ್ಪು ಜಾಸ್ತಿ ಆಗುತ್ತೆ. ಸೊ ನೀವು ಜಸ್ಟ್ 10 ಮಿನಿಟ್ಸಕ್ಕೂ ಮುಂಚೆ ಚಪಾತಿ ಹಿಟ್ಟನ್ನು ತೆಗ್ದಿಟ್ರೆ ಸಾಕು ಹೊರಗೆ. ಆಮೇಲೆ ಮತ್ತೆ ನೀವು ಚಪಾತಿ ಮಾಡಿದ ತಕ್ಷಣವೇ ಮಿಕ್ಕಿರೋ ಹಿಟ್ಟನ್ನು ಫ್ರಿಡ್ಜಲ್ಲಿ ಇಟ್ಬಿಡಬೇಕು. ಇಲ್ಲಾಂದರೆ ಜಾಸ್ತಿ ಹೊತ್ತು ಹೊರಗೆ ಇಟ್ಟಷ್ಟು ಕಪ್ಪಗಾಗೋ ಚಾನ್ಸಸ್ ಜಾಸ್ತಿ. ಸೊ ಚಪಾತಿಗಳೆಲ್ಲ ಆಗ್ತಿದೆ. ಈಗ ಚರಿತ್ರದ ಸ್ನಾನ ಆಯಿತು. ಅವನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಲ್ಲೆಲ್ಲೋ ಬಿಟ್ಟ ಫ್ರೂಟ್ಸ್ ಮತ್ತು ಹಾಲು ಅಥವಾ ಮಿಲ್ಕ್ ಶೇಕ್ ಈ ರೀತಿ ಏನಾದರೂ ತಿಂದ್ಬಿಟ್ಟು ಹೋಗ್ತಾನೆ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಪ್ರೇಯರ್ ಎಕ್ಸಸೈಸ್ ಎಲ್ಲ ಆದಮೇಲೆ ಒಂದು ಸ್ನ್ಯಾಕ್ಸ್ ಬ್ರೇಕ್ ಬಿಡ್ತಾರಲ್ಲ, ಆವಾಗ ನಾನು ಮಾಡಿರೋಂಥ ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡಿ ಕಳಿಸಿರ್ತೀನಿ ಅವನಿಗೆ. ಆವಾಗ ಅದನ್ನು ಊಟ ಮಾಡ್ತಾನೆ ಅವನು. ತುಂಬ ಜನ ರೊಟ್ಟಿನ ಬಡದು ಮಾಡ್ತೀರಾ, ಬಟ್ ನನಗೆ ಬಡದು ಮಾಡೋದು ಇದುವರೆಗೂ ಬಂದಿಲ್ಲ. ಟ್ರೈ ಮಾಡಿದ್ದೀನಿ ತುಂಬ ಸಲ. ತುಂಬ ಟೈಮ್ ತೊಗೊತೀನಿ, ಹಾಗೆಯೇ ಕಿತ್ತೋಗೋ ಚಾನ್ಸಸ್ ಎಲ್ಲ ಜಾಸ್ತಿ. ಬಟ್ ನಾನು ಈ ರೀತಿ ಚಪಾತಿ ಹೇಗೆ ಲಟ್ಟಿಸ್ತೀನಲ್ಲ ಅದೇ ರೀತಿ ಲಟ್ಸ್ ಮಾಡಿದ್ರೆ ಸಾಫ್ಟಾಗೂ ಆಗುತ್ತೆ, ಬೇಗನೂ ಆಗುತ್ತೆ. ನನ್ನ ಹಳೆಯ ಒಂದು ವ್ಲಾಗಲ್ಲಿ ಹೇಗೆ ಸಾಫ್ಟ್ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡೋದು ಅಂತ ಶೇರ್ ಮಾಡಿದ್ದೀನಿ. ಆ ವ್ಲಾಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ ಕೂಡ ನೀವು ಮಾಡ್ಬೋದು. ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿರೋ ಪ್ರಪೋರ್ಷನ್ನ ಫಾಲೋ ಮಾಡಿದ್ರೂ ಕೂಡ ನಿಮಗೆ ಪರ್ಫೆಕ್ಟ್ ರೊಟ್ಟಿ ಸಿಗುತ್ತೆ. ಈ ರೀತಿ ಬಟ್ಟೆಯಲ್ಲಿ ಒತ್ತಿ ಉಬ್ಬಿಸಿ ಮಾಡೋದ್ರಿಂದ ರೊಟ್ಟಿ ತುಂಬ ಹೊತ್ತು ಸಾಫ್ಟಾಗಿರುತ್ತೆ. ಹೊರಗಡೆಯಿಂದ ಗರ್ಗರಿಯಾಗಿರುತ್ತೆ, ಹಾಗೆ ಒಳಗಡೆಯಿಂದ ಸಾಫ್ಟಾಗಿರುತ್ತೆ. ರೊಟ್ಟಿ ಕೆಲವು ಪಲ್ಯಗಳಿಗೆ ಕಾರ್ತಿಕ್ ಲಂಚ್ ಬಾಕ್ಸಲ್ಲಿ ತೊಗೊಂಡು ಹೋಗೋಕ್ಕೆ ಇಷ್ಟಪಡೋದಿಲ್ಲ, ಬಟ್ ಕೆಲವು ಪಲ್ಯಗಳಿಗೆ ತೊಗೊಂಡೋಗ್ತಾರೆ. ಫಾರ್ ಎಕ್ಸಾಂಪಲ್ ಎಣ್ಗಾಯಿ ಎಲ್ಲ ಇದ್ದರೆ ಬಾಕ್ಸ್ಗೂ ರೊಟ್ಟಿನೇ ತೊಗೊಂಡೋಗ್ತಾರೆ, ಬಟ್ ಈ ಪಲ್ಯಕ್ಕೆ ಅವರು ಚಪಾತಿ ಪ್ರಿಫರ್ ಮಾಡ್ತಾರೆ. ಸೊ ಈಗ ನಾನು ಫಸ್ಟಿಗೆ ಚರಿತ್ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈ ಲಂಚ್ ಬಾಕ್ಸ್ ತುಂಬ ಯೂಸ್ಫುಲ್ ಆಗಿದೆ. ತೊಗೊಂಡಾಗಿಂದನೂ ಚರಿತ್ಗೆ ನಾನು ಒಂದರ ಮೇಲೆ ಒಂದು ಬಾಕ್ಸ್ ಬರುತ್ತಲ್ಲ ಆ ರೀತಿ ಕಟ್ ಕಳಿಸ್ತಿದ್ದೆ. ಅದನ್ನು ಅವನಿಗೆ ಓಪನ್ ಮಾಡಿಕೊಂಡು ತಿನ್ನೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಇದು ಓಪನ್ ಮಾಡಿಕೊಂಡ್ರೆ ಪ್ಲೇಟ್ ಥರನೇ ಫೀಲ್ ಬರುತ್ತೆ ಅವನಿಗೆ. ಚಪಾತಿ ಒಂದು ಕಡೆ ಪಲ್ಯ ಒಂದು ಕಡೆ ಹಚ್ಕೊಂಡು ತಿನ್ನೋಕ್ಕೆ ತುಂಬ ಕನ್ವೀನಿಯೆಂಟು. ಈ ಲಂಚ್ ಬಾಕ್ಸಿನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಕ್ಕಳಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಅಮೆಝಾನಿಂದ ನಾನು ಪರ್ಚೇಸ್ ಮಾಡಿದ್ದು. ಈಗ ಕಾರ್ತಿಕ್ದು ಕೂಡ ಲಂಚ್ ಬಾಕ್ಸ್ ರೆಡಿಯಾಗಿದೆ. ಕಾರ್ತಿಕ್ದು ಸ್ನಾನ ಕೂಡ ಆಯಿತು, ಇನ್ನೇನು ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಆಯಿತು. ಸೊ ಅವ್ರದ್ದು ಬ್ರೇಕ್ಫಾಸ್ಟ್ ಪ್ಲೇಟ್ನೂ ಕೂಡ ರೆಡಿ ಮಾಡ್ತಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ರೊಟ್ಟಿ ಎಲ್ಲ ಇಲ್ದಿದ್ದ ದಿನ, ತಿಂಡಿ ಐಟಮ್ಸ್ ಏನಾದರೂ ಮಾಡಿದ ದಿನ ನಾನು ಕೂಡ ಅವರಿಬ್ಬರ ಜೊತೆಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಬಿಡ್ತೀನಿ. ಯಾಕಂದರೆ ಡಿನ್ನರ್ ಟೈಮಲ್ಲಿ ನಾವು ಲೈಟಾಗಿ ತಿನ್ನೋದ್ರಿಂದ ಕಾರ್ಬ್ಸ್ ಏನೂ ತಿಂದಿರೋದಿಲ್ಲ, ಬೆಳಗ್ಗೆ ಸ್ವಲ್ಪ ಹಸಿವಾಗ್ತಾ ಇರುತ್ತೆ. ಹಾಗೆಯೇ ಒಬ್ರಿಗೆ ಕೂತ್ಕೊಂಡು ತಿನ್ನೋಕ್ಕೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ. ಸೊ ಎಲ್ಲರೂ ಇದ್ದಾಗ ಒಟ್ಟಿಗೆ ಕೂತ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಅವ್ರು ಹೋದ್ಮೇಲೆ ತಿಂದರೆ ಒಬ್ಬಳೇ ಕೂತ್ಕೊಂಡು ತಿನ್ನಬೇಕು, ಅದಕ್ಕೆ ಅವ್ರ ಜೊತೆಗೆ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಚರಿತ್ ಆ್ಯಪಲ್ ಎಲ್ಲ ಏನಾಯಿತು? ಹೌದಾ, ಎಲ್ಲ ಫಿನಿಶ್ ಮಾಡಿಬಿಟ್ರಾ? ಚೆನ್ನಾಗಿತ್ತಾ? ಅಲ್ಲಿ ವಾಶಲ್ಲಿ ಹಾಕ್ಬಿಡಿ, ಸಿಂಕಲ್ಲಿ ಹಾಕ್ಬಿಡಿ. ಕಾರ್ತಿಕ್ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ತಿಂಡಿ ಚೆನ್ನಾಗಿದೆಯಾ? ನಾನು ಹೇಳ್ದಾಗೆ ನಮ್ಮ ಮನೇಲಿ ಎಲ್ರಿಗೂ ಕ್ಯಾಬೇಜ್ ಪಲ್ಯ ಫೇವ್ರೇಟು. ಸರಿ, ಚಪ್ಪಲ್ ಹಾಕ್ಕೊಳ್ಳಿ. ಅಯ್ಯೋ ಚರಿತು ಬಿದ್ಬಿಟ್ಟ. ಚರಿತು ಸ್ಟೇರ್ಸಲ್ಲಿ ಹೋಗ್ತೀರಾ?
ಬಾಯ್ ಸೋನು, ಹ್ಯಾವ್ ಅ ನೈಸ್ ಡೇ. ಬಾಯ್ ಚರಿತ್, ಹ್ಯಾವ್ ಅ ನೈಸ್ ಡೇ. ಲೆಫ್ಟ್ ಹ್ಯಾಂಡಲ್ಲಿ ಒಬ್ಬ ವೆರಿ ಗುಡ್. ಬಾಯ್. ಮಧ್ಯಾಹ್ನಕ್ಕೆ ಅಂತ ನನಗೊಬ್ಳಿಗೆ ಅನ್ನ ಸಾರು ಎಲ್ಲ ಪ್ರಿಪೇರ್ ಮಾಡೋದಿಲ್ಲ. ನಾವು ತಿನ್ನೋದೇ 2 ರೊಟ್ಟಿ. ಸೊ ಬೆಳಗ್ಗೆ ಪಲ್ಯನ ನಾನು ಮಿಗಿಸ್ಕೊಂಡಿರ್ತೀನಿ, ಸೊ ನನಗೆ ಅಂತ ಸ್ವಲ್ಪ. ಅದಕ್ಕೆ ನಾನು 2 ರೊಟ್ಟಿ ಎಕ್ಸ್ಟ್ರಾ ಮಾಡ್ಕೊತೀನಿ. ಹಾಗೆ ನನ್ನ ಜೊತೆ ಕೆಲವು ಸತಿ ಹೌಸ್ ಹೆಲ್ಪ್ ಕೂಡ ಊಟ ಮಾಡ್ತಾರೆ, ಅವ್ರಿಗೋಸ್ಕರ ಅದನ್ನು ಎಕ್ಸ್ಟ್ರಾ ರೊಟ್ಟಿ ಮಾಡಿಡ್ತಾ ಇದ್ದೀನಿ. ತುಂಬ ಜನ ನಂಗೆ ರೊಟ್ಟಿನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಬಟ್ ನೀವು ಈಸಿಯಾಗಿ ತೋರಿಸ್ಕೊಟ್ಟ ಮೇಲಿಂದ ನಾವು ರೊಟ್ಟಿ ತುಂಬ ಈಸಿಯಾಗಿ ಮಾಡ್ತಿದ್ದೀವಿ. ಮನೇಲಿ ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾರೆ ಅಂತ ಹೇಳಿದ್ರು. ಆ ಕಮೆಂಟ್ಸ್ ಎಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇನ್ನು ಎಲ್ಲ ಕಿಚನ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಬಂದು ಆರಾಮಾಗಿ ಕುತ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ರೆ ನನ್ನ ಮಾರ್ನಿಂಗ್ ರೂಟೀನ್ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ. ಇನ್ನು ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಎಡಿಟಿಂಗಿಗೆ ಕೂತ್ರೆ ಫುಲ್ ಡೇ ಆಗೋಗ್ಬಿಡುತ್ತೆ. ಇವತ್ತಿನ ಈ ಪೀಸ್ಫುಲ್ ಸ್ಲೋ ಮಾರ್ನಿಂಗ್ ರೂಟೀನ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ನಿಮಗೆ ಫೀಲ್ ಗುಡ್ ಅಂತ ಅನಿಸಿದ್ರೆ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೂಕು FM ಟ್ರೈ ಮಾಡೋದು ಮರಿಬೇಡಿ, ಡಿಸ್ಕ್ರಿಪ್ಷನ್ನ ಚೆಕ್ಔಟ್ ಮಾಡಿ. See you all in my next vlog. Till then, take care. Bye-bye.